ಸಾಸ್ಮೋಸ್ HET ಟೆಕ್ನಾಲಜಿ ಕಂಪನಿಯಲ್ಲಿ ಫುಡ್ ಪಾಯ್ಸನ್ ಆಗಿದೆ. ಕಂಪನಿಯಲ್ಲಿ ತಯಾರಿಸಿದ ಊಟವನ್ನು ಸೇವಿಸಿ ನೂರಾರು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಸಾಸ್ಮೋಸ್ HET ಟೆಕ್ನಾಲಜಿ ಕಂಪನಿಯಲ್ಲಿ ಫುಡ್ ಪಾಯ್ಸನ್ ಆಗಿರೋದು. ಕಾರ್ಮಿಕರಿಗೆ ವಾಂತಿ ಭೇದಿ ಶುರುವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಸ್ವಸ್ಥಗೊಂಡ ಕಾರ್ಮಿಕರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತಿದೆ. ದೇವನಹಳ್ಳಿ ತಾಲೂಕು ಮಾರೇನಹಳ್ಳಿಯ ಏರೋಸ್ಪೇಸ್ನಲ್ಲಿರುವಂತಹ ಸಾಸ್ಮೋಸ್ ಕಂಪನಿ ಇದು. ನಿನ್ನೆ ಮಧ್ಯಾಹ್ನದ ಊಟ ಮಾಡಿ ನೂರಾರು ಕಾರ್ಮಿಕರು ಇವತ್ತು ಅಸ್ವಸ್ಥರಾಗಿದ್ದಾರೆ. ದೇವನಹಳ್ಳಿ ಸಮೀಪದ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಂಪನಿಯಲ್ಲಿ ತಯಾರಿಸಿದಂತಹ ಊಟ ಸೇವಿಸಿ ಫುಡ್ ಪಾಯ್ಸನ್ ಆಗಿ ನೂರಾರು ಜನ ಕಾರ್ಮಿಕರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಮುಂಜಾನೆ ಸುಮಾರು ಒಂದು 7 ಗಂಟೆ ಫಸ್ಟ್ ಬ್ಯಾಚ್ ಒಂದು 35-40 ಜನ ಲೂಸ್ ಮೋಷನ್ಸು, ವಾಂತಿ, ಬೆಳಗ್ಗೆ 6 ಶುರುವಾಯ್ತಂತ. ಅಲ್ಲಿ ಕಂಪ್ನಿ ಬಂದ ತಕ್ಷಣ ಶುರುವಾಯ್ತಂತೆ. ಫಸ್ಟ್ ಬ್ಯಾಚ್ 35-40 ಜನ ಬಂದರು. ಸೊ ಏನೇನು ಬೇಕಾ ಫಸ್ಟ್ ಏಡ್ ಮಾಡಿ ಫ್ಲೂಯಿಡ್ಸ್ ಹಾಕಿ ಅದರಲ್ಲಿ 3-4 ಜನ ಸ್ವಲ್ಪ BP ಕಡಿಮೆ ಇದೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಮೇಲೆ ಅವರು ಸಹ ಸ್ವಲ್ಪ ಸ್ಟೇಬಲ್ ಇದ್ದಾರೆ. ಅವರು ಉಳ್ಕೊಂಡ್ರು. ಅವ್ರು ಕೆಲಸ ಮಾಡ್ತಾ ಇರೋ ಕಂಪ್ನೀಸು ಸಾಸ್ಮೋಸ್ HET ಅಂತ ಏರ್ಪೋರ್ಟ್ ಅಲ್ಲಿದೆ. ಆಮೇಲೆ ಎಲ್ಲ ಹುಡುಗರೆಲ್ಲ PG ಇಂದ ಬಂದಿದ್ದಂತೆ. ಅದು ಬಾಗ್ಲೂರು ರೇಗಾ ಸರ್ಕಲ್ ಅಲ್ಲಿ ಉಡುಪಿ ಕೃಷ್ಣ PG ಅಂತೆ. ಯೂಶಲಿ ಈ ತರ ತುಂಬಾ ಜನ ಈ ತರ ಫುಡ್ ಪಾಯ್ಸನ್ ಹೋಗ್ಬೇಕಂತೆ ಇದನ್ನ. ಸೊ ಕಲುಷಿತ ನೀರು ಇಲ್ಲ ಆಹಾರ, ಸೊ ಇದರಿಂದ ಯೂಶಲಿ ಆಗೋದು. ಸೊ ಇದ್ರದ್ದು ಏನು ಕಾರಣ ಅಂತ ಅಂದ್ಬಿಟ್ಟು ನಾವು ಮುಂದೆ ಬ್ಲಡ್ ಟೆಸ್ಟ್ ಮೋಷನ್ ಪರೀಕ್ಷೆ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಖಚಿತವಾಗಿ ಗೊತ್ತಾಗುತ್ತೆ. ಈಗ ಮುಂಜಾನೆ ಸುಮಾರು ಒಂದು 7-7:15 ಗಂಟೆ ಫಸ್ಟ್ ಬ್ಯಾಚ್ ಒಂದು 35-40 ಜನ ಲೂಸ್ ಮೋಷನ್ಸು, ವಾಂತಿ, ಬೆಳಗ್ಗೆ 6 ಶುರುವಾಯ್ತಂತ. ಅಲ್ಲಿ ಕಂಪ್ನಿ ಬಂದ ತಕ್ಷಣ ಶುರುವಾಯ್ತಂತೆ. ಫಸ್ಟ್ ಬ್ಯಾಚ್ 35-40 ಜನ ಬಂದರು. ಸೊ ಏನೇನು ಬೇಕಾ ಫಸ್ಟ್ ಏಡ್ ಮಾಡಿ ಫ್ಲೂಯಿಡ್ಸ್ ಹಾಕಿ ಅದರಲ್ಲಿ 3-4 ಜನ ಸ್ವಲ್ಪ BP ಕಡಿಮೆ ಇದೆ. ಎಮರ್ಜೆನ್ಸಿ